ಈ ರೀತಿ ರೌಂಡ್ ನೆಕ್ಕಿಗೆ ಯಾವ ಥರ ಡಿಸೈನ್ ಮಾಡೋದಂತ ಹೇಳ್ತಾ ಇದ್ದೇನೆ. ನೆಕ್ ಮತ್ತು ಕೆಳಗಡೆ ಭಾಗವನ್ನು ಫಿನಿಶಿಂಗ್ ಆದಮೇಲೆ ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆನಂತರ ಈ ರೀತಿಯಾಗಿ ಸೈಡ್ ಕೂಡ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ಬಟ್ಟೆ ಎಲ್ಲಿವರೆಗೂ ಬರಬೇಕು ಅಲ್ಲಿವರೆಗೂ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿಟ್ಟು ಈ ಬಟ್ಟೆಗೆ ಕೆಳಗಿನ ಬಟ್ಟೆಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ ನಂತರ ಈಗ ಹೊಲಿಗೆಗಾಗಿ ಒಂದು 3/4 ಇಂಚಿನಷ್ಟು ಅಥವಾ 1 ಇಂಚಿನಷ್ಟು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದು ಕೆಳಗಡೆ ಹೊಲಿಗೆಗಾಗಿ ಈ ರೀತಿಯಾಗಿ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈಗ ಇನ್ನೊಂದು ಕಡೆ ಹಚ್ಚೋದಕ್ಕೋಸ್ಕರ ಇನ್ನೊಂದು ಇದೇ ರೀತಿ ಫೋಲ್ಡಿಂಗಲ್ಲಿಟ್ಟು ಕಟ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಮಾಡಿ ಇದನ್ನು ಕೂಡ ಈ ರೀತಿ ಫೋಲ್ಡಿಂಗ್ ಸೈಡ್ ಬರುವ ಥರ ಇಟ್ಕೊಂಡು ಇದು ಎಷ್ಟು ಕಟ್ ಮಾಡ್ಕೊಂಡಿರ್ತೇವೆ ಅದೇ ಅಷ್ಟೇ ಬಟ್ಟೆ ಇನ್ನೊಂದು ಸೈಡ್ ಬೇಕಾಗುತ್ತದೆ. ಈ ರೀತಿ ಪಿನ್ನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ, ನೀಟಾಗಿ ಬರ್ತದೆ. ಈ ರೀತಿ 2 ಪೀಸನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ 2 ಪೀಸ್ ರೆಡಿ ಆದ ನಂತರ ಈ ರೀತಿ ಈ ಪೀಸನ್ನು 2 ಕಡೆ ಈ ರೀತಿಯಾಗಿ ಇಟ್ಕೊಂಡು ಕೆಳಗಡೆ ಹೊಲಿಗೆಗೆ ಬರೋ ರೀತಿಯಲ್ಲಿ ಈ ರೀತಿ ಮಾರ್ಕ್ ಮಾಡಿರುವುದರವರೆಗೂ ಈ ರೀತಿಯಾಗಿ ಇಟ್ಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಈ ರೀತಿ ಆನಂತರ ಕೆಳಗಡೆ ಕೂಡ ಇದೇ ರೀತಿ ಬಟ್ಟೆಯನ್ನು ಇಟ್ಟು ಪಿನ್ ಹಾಕ್ಕೊಳ್ಳಿ. ನಂತರ ಸ್ಟಿಚ್ ಮಾಡಲು ನಿಮಗೆ ಅನುಕೂಲವಾಗುತ್ತದೆ. ಈ ರೀತಿ ಆದ ನಂತರ ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ಆನಂತರ ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಬರುತ್ತೆ. ಈ ರೀತಿ ಇಟ್ಟು ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಇದು ಮೇಲಿನ ಬ್ಲೌಸಿಗೆ ಹೊಲಿಗೆ ಬರಬೇಕು. ಆ ರೀತಿಯಲ್ಲಿ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿಯಾಗಿಟ್ಟು ಆನಂತರ ಇನ್ನೊಂದು ಪೀಸನ್ನು ಅದೇ ರೀತಿ ಈ ಕಡೆ ಸೆಂಟರ್ ಪಾಯಿಂಟ್ ಮತ್ತು ಸೈಡ್ ಪಾಯಿಂಟಿಗೆ ಇಟ್ಟು ಹೊಲಿಗೆಯನ್ನು ಹಾಕ್ಕೊಳ್ಳಿ. ಈ ರೀತಿ ಸೆಂಟರ್ ಪಾಯಿಂಟ್ ಇಲ್ಲಿ ಕೂಡ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ನಿಮಗೆ ಹೊಲಿಯಲು ಈಸಿ ಆಗುತ್ತದೆ. ಈ ರೀತಿ ಇಟ್ಟು ಇಲ್ಲಿ ಕೂಡ ಒಂದು ಪಿನ್ ಹಾಕ್ಕೊಳ್ಳಿ. ಎರಡು ಸೈಡ್ ಒಂದೇ ಮಾರ್ಕಲ್ಲಿ ಬರಬೇಕು ಬಟ್ಟೆ ಫಿನಿಶಿಂಗ್. ಆನಂತರ ಮಧ್ಯದಲ್ಲಿ ಕೂಡ ಮಾರ್ಕ್ ಮಾಡಿರುವ ಮಾರ್ಕಿಂಗ್ ಮೇಲೆ ಬರಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಬಟ್ಟೆ ಮುದ್ದೆ ಆಗದ ರೀತಿಯಲ್ಲಿ
ಹೊಲಿಗೆಯನ್ನು ಹಾಕ್ಕೊಳ್ಳಿ. ಬಟ್ಟೆಯನ್ನು ಸ್ವಲ್ಪ ಜಗ್ಗಿ ಸ್ಟಿಚ್ ಮಾಡಿ ಈ ರೀತಿ ಆದ ನಂತರ ಈಗ ಈ ರೀತಿಯಾಗಿದೆ. ಈಗ ಮಧ್ಯದಲ್ಲಿ ಒಂದು ಬಟ್ಟೆಯನ್ನು ಹಾಕೋದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂದೆ ಲೈನಿಂಗ್ ಹಾಕಿ ಈ ರೀತಿ ನಾನು ಬ್ಲೌಸ್ ಪೀಸಿನ ಬಟ್ಟೆಯಲ್ಲೇ ಡಿಸೈನ್ ಮಾಡ್ತಾ ಇರೋದು, ಬೇರೆ ಬಟ್ಟೆಯನ್ನು ತೆಗೆದುಕೊಂಡಿಲ್ಲ. ಈ ರೀತಿ ಇದಕ್ಕೆ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಮೇಲೆ ಒಂದು ಈ ರೀತಿ ಮಾರ್ಕ್ ಮಾಡಿ ಅದು ಸೆಂಟರ್ ಬರೋ ಥರ ಅಲ್ಲಿ ಎರಡು ಸೈಡು ಪಿನ್ನನ್ನು ಹಾಕ್ಕೊಳ್ಳಿ. ಇಲ್ಲಿಂದ 2 ಇಂಚ್ ಇದು ಬರಬೇಕು. ಕರೆಕ್ಟ್ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಎರಡು ಸೈಡ್ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದ ನಂತರ ಬಟ್ಟೆಯನ್ನು ಹಚ್ಚೋದಕ್ಕೋಸ್ಕರ ಈಸಿ ಆಗುತ್ತದೆ ಅದು. ಅಂದರೆ ಮೇಲೆ ಕೆಳಗೆ ಆಗೋದಿಲ್ಲ, ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಆಗೋದಿಲ್ಲ. ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಈ ರೀತಿ ಬಟ್ಟೆ ಮುದ್ದೆ ಆಗದ ರೀತಿಯಲ್ಲಿ ಪಿನ್ನನ್ನು ಹಾಕ್ಕೊಳ್ಳಿ. ಇದಕ್ಕೂ ಕೂಡ ಯಾವ ರೀತಿ ಸ್ಟಿಚ್ ಮಾಡಬೇಕಂದ್ರೆ ಕ್ರಾಸ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸಲ್ಲಿ ಬರೋ ಥರ ಹೊಲಿಗೆಯನ್ನು ಹಾಕ್ಕೊಳ್ಳಿ. ಈಗ ಸೆಂಟರಲ್ಲಿ ಸೂಜಿಯನ್ನು ಕೆಳಗಿಳಿಸಿ ಪ್ರೆಷರ್ ಪುಟ್ ಮೇಲೆ ಎತ್ತಿ ಬಟ್ಟೆಯನ್ನು ಹೊಲಿಸ್ಕೊಳ್ಳಿ ಈ ರೀತಿಯಾಗಿ. ಬಟ್ಟೆ ನೀಟ್ ಮಾಡ್ತಾ ಹೊಲಿಯಿರಿ. ಈ ರೀತಿಯಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಈಗ ಇದಕ್ಕೆ ಡಬಲ್ ಸ್ಟೋನ್ ಲೇಸನ್ನು ಹಚ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಈ ದಾರವನ್ನು ಎಲ್ಲ ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ದಾರ. ಬ್ಲೌಸನ್ನು ಎಲ್ಲ ಫಿನಿಶಿಂಗ್ ಆದ ನಂತರ ನಾನಿಲ್ಲಿ ಡಬಲ್ ಸ್ಟೋನ್ ಸ್ಟಿಚ್ ಹಾಕ್ತಾ ಇದ್ದೇನೆ. ಯಾವ ರೀತಿ ಅಂತ ಹೇಳ್ತಾ ಇದ್ದೇನೆ ನೋಡಿಲಿ. ಇದು ಥ್ರೆಡ್ ಮೇಲೆ ಕಾಣಬಾರ್ದು, ಆ ರೀತಿಯಲ್ಲಿ ಹಾಕ್ಕೊಳ್ಳಿ. ಕ್ರಾಸ್ ರೀತಿಯಲ್ಲಿ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಒಂದೊಂದು ಇಂಚಿಗೆ ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಆ ಕಡೆಯಿಂದ ಈ ಕಡೆ ಹಾಕಿ ನಂತರ ಮತ್ತೆ 1 ಇಂಚಿನಷ್ಟು ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ಈ ಚೈನ್ ಲೇಸನ್ನು ಹಚ್ಕೊಳ್ಬೇಕು ಈ ರೀತಿಯಾಗಿ. ಈ ರೀತಿ ಬ್ಲೌಸಿನ ಎಂಡಿಗೆ ಇಟ್ಟು ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ. ಈ ರೀತಿಯಾಗಿ ಬ್ಲೌಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.